ಅಗ್ನಿ ಪರೀಕ್ಷೆ ಫಸ್ಟ್ ಎಪಿಸೋಡಲ್ಲಿ ಎಷ್ಟು ಜನ ಬಂದಿದ್ದಾರೆ, ಯಾರಿಗೆಲ್ಲ ಗ್ರೀನ್ ಲೈಟ್ ಸಿಕ್ತು, ಯಾರಿಗೆಲ್ಲ ರೆಡ್ ಲೈಟ್ ಸಿಕ್ತು, ನೆಕ್ಸ್ಟ್ ರೌಂಡ್ಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಎಲ್ಲವನ್ನು ಡೀಟೇಲ್ ಆಗಿ ಮಾತಾಡೋಣ. ಈ ಎಪಿಸೋಡ್ನ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾತಾಡೋಕೆ ಹೋಗ್ತಾ ಇರೋದು ಅಗ್ನಿ ಪರೀಕ್ಷೆದು ಫಸ್ಟ್ ಎಪಿಸೋಡ್ ಬಗ್ಗೆ. ಸೊ ಫಸ್ಟ್ ಎಪಿಸೋಡಲ್ಲಿ ಎಷ್ಟು ಜನರಿಗೆ ಗ್ರೀನ್ ಲೈಟ್ ಸಿಕ್ಕಿದೆ ಅಂದರೆ ಒಬ್ಬರಿಗೆ ಮಾತ್ರ ಸಿಕ್ಕಿರೋದು, ಆ್ಯಂಡ್ ರೆಡ್ ಲೈಟ್ ಸಿಕ್ಕಿರೋದು ಖಾಲಿ ಇಬ್ಬರು ಮಾತ್ರ. ಆ್ಯಂಡ್ ನೆಕ್ಸ್ಟ್ ರೌಂಡ್ಗೆ ಒಂದು 3-4 ಜನ ಸೆಲೆಕ್ಟ್ ಆಗಿದ್ದಾರೆ. ಅದು ಯಾರು, ಏನು, ಎಂತ ಅಂತ ಫುಲ್ ಡೀಟೇಲ್ ಆಗಿ ಮಾತಾಡೋಣ. ಫಸ್ಟಾಗಿ ಬಂದಿರೋದು ದೀಕ್ಷಾ ಶೆಟ್ಟಿ ಅಂತ. ಅವ್ರು ಕುಂದಾಪುರ ಸೈಡಿಂದ ಬಂದಿರೋದಂತೆ. ಸೊ ಮಂಗಳೂರು ಸೈಡ್ ಲ್ಯಾಂಗ್ವೇಜ್ ಅಂದ್ರೇ ಎಲ್ಲರಿಗೂ ತುಂಬಾ ಇಷ್ಟ. ಅಂದರೆ ಅವ್ರ ಸೈಡ್ ಸ್ಲ್ಯಾಂಗ್ ಏನಿದೆ ಅದು ತುಂಬಾ ಇಷ್ಟ ಆಗ್ತದೆ ಎಲ್ಲರಿಗೂ. ಸೊ ಅವರು ತುಂಬಾ ಮಾತಾಡಿದ್ರು, ಆ್ಯಂಡ್ ಅವ್ರ ಮದುವೆ ವಿಷಯ ಎಲ್ಲ ಹೇಳ್ತಾಯಿದ್ರು, ಮದುವೆನೆಲ್ಲ ತಪ್ಸೋಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ. ಬಟ್ ಅದಾದಮೇಲೆ ಇದು ಒಂದು ಪಾಯಿಂಟ್ ಮಾತ್ರ ಅಲ್ಲ, ಬೇರೆ ಎಲ್ಲ ಪಾಯಿಂಟ್ ಇದೆ ಅಂತೇಳಿ ಸುಮಾರು ಮಾತಾಡಿದ್ರು. ಬಟ್ ಜಡ್ಜಸ್ ಅವರು ಯಾರೂ ಇಂಪ್ರೆಸ್ ಆಗಿತ್ತಿಲ್ಲ. ಮೇಯ್ನಾಗಿ ಚಂದನ್ ಶೆಟ್ಟಿ ಅವ್ರು ಮಾತ್ರ ಇಂಪ್ರೆಸ್ಸೇ ಆಗಿತ್ತಿಲ್ಲ. ಅದಾದಮೇಲೆ ಅವರೆಲ್ಲರೂ ಸೇರಿ ಒಂದು ಟಾಸ್ಕ್ ಕೊಡ್ತಾರೆ ದೀಕ್ಷಾ ಶೆಟ್ಟಿ ಅವ್ರಿಗೆ. ಸೊ ಆ ಟಾಸ್ಕ್ ಏನಂದರೆ, ನಾವೆಲ್ಲರೂ ಪ್ರೋಮೋದಲ್ಲಿ ನೋಡಿರ್ಬೋದು. ಅಂದರೆ ಅವರು ಮ್ಯಾನೇಜರ್ಗೆ ಫೋನ್ ಮಾಡಿ ನಾನು ಕೆಲಸ ಬಿಡ್ತಾಯಿದ್ದೀನಿ ಅಂತ ಹೇಳೋದೊಂದು ಡೇರ್ ಚಾಲೆಂಜ್ ಕೊಡ್ತಾರೆ. ಸೊ ಅದನ್ನ ಅವ್ರು ಎಕ್ಸೆಪ್ಟ್ ಮಾಡಿ ಕಾಲ್ ಮಾಡಿ ಹೇಳ್ತಾರೆ. ಅದಾದರೂ ಕೂಡ ಚಂದನ್ ಶೆಟ್ಟಿ ಅವರು ಇಂಪ್ರೆಸ್ ಆಗಿರಲ್ಲ. ಆ್ಯಂಡ್ ಮೇಯ್ನಾಗಿ ಇನ್ನೊಬ್ಬರು ಯಾರಂದರೆ ಸಂಗೀತ ಅವರು ಕೂಡ ಇಂಪ್ರೆಸ್ ಆಗಿರಲ್ಲ. ಸೊ ಅದಾದಮೇಲೆ ಅವ್ರಿಗೆ ತುಂಬ ಬೇಜಾರಾಗ್ತದೆ. ಅಂದರೆ ಸಂಗೀತ ಅವ್ರನ್ನ ಅವರು ತುಂಬ ಇಷ್ಟಪಟ್ಟಿದ್ರಂತೆ ಅವ್ರ ಸೀಸನಲ್ಲಿ. ಬಟ್ ಅವರು ಅವ್ರಿಗೆ ಸಹ ಇಷ್ಟ ಆಗಿಲ್ಲ ಅಂತೇಳಿ ಅವರು ಒಂದು ಇಮೋಷ್ನಲ್ ಆಗ್ತಾರೆ. ಅದಾದಮೇಲೆ ಯಾರೆಲ್ಲ ಗ್ರೀನ್ ಲೈಟ್ ಕೊಟ್ಟರು, ಯಾರೆಲ್ಲ ರೆಡ್ ಲೈಟ್ ಕೊಟ್ಟರು ಅಂದರೆ, ಚಂದನ್ ಶೆಟ್ಟಿ ಅವರು ರೆಡ್ ಲೈಟ್ ಕೊಟ್ಟರು, ಶ್ರುತಿ ಮೇಡಮ್ ಅವರು ಗ್ರೀನ್ ಲೈಟ್ ಕೊಟ್ಟರು, ವಿನಯ್ ಗೌಡ ಅವರು ಗ್ರೀನ್ ಲೈಟ್ ಕೊಟ್ಟರು, ಸಂಗೀತ ಅವರು ರೆಡ್ ಲೈಟ್ ಕೊಟ್ಟರು. ಸೊ ಒಂದು ಹೇಳಕ್ಕೆ ಬಿಟ್ಟೆ ಏನಂದರೆ, 2 ಗ್ರೀನ್ ಲೈಟ್ ಎಲ್ಲ ಸಿಕ್ಕಿದ್ರೆ ಅವರು ಹೋಲ್ಡಲ್ಲಿ ಇರ್ತಾರೆ. 3 ಗ್ರೀನ್ ಲೈಟ್ ಸಿಕ್ತಿದ್ರೆ ಅವ್ರು ಆಲ್ಮೋಸ್ಟ್ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ಆ್ಯಂಡ್ 4 ಗ್ರೀನ್ ಲೈಟ್ ಸಿಕ್ಕಿದ್ರು ಅವರು ಸೆಲೆಕ್ಟೆಡ್, ಅವ್ರಿಗೆ ಒಂದು ಸ್ಟಾರ್ ಸಿಗ್ತದೆ, ಸೆಲೆಕ್ಟೆಡ್ ಸ್ಟಾರ್. ಸೊ 1 ಗ್ರೀನ್ ಲೈಟ್ ಎಲ್ಲಾದರೂ ಬಂದರೆ ಅವ್ರು ರಿಜೆಕ್ಟೆಡ್. ಆ್ಯಂಡ್ ಅದೇ 4 ರೆಡ್ ಲೈಟ್ ಬಂದ ಸಾಮಾನ್ಯ 1 ಗ್ರೀನ್ ಲೈಟ್ ಬಂದರೂ ಕೂಡ. ಸೊ ಇದರಲ್ಲಿ ಇವ್ರಿಗೆ 2 ಗ್ರೀನ್ ಲೈಟ್ ಸಿಕ್ಕಿತ್ತು, 2 ರೆಡ್ ಲೈಟ್ ಸಿಕ್ಕಿತ್ತು. ಅದಕ್ಕಾಗಿ ಅವ್ರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದೆ. ಅಂದರೆ ಒಂದು ಹೋಲ್ಡಲ್ಲಿ ಇಟ್ಟಿದ್ದಾರೆ, ನೆಕ್ಸ್ಟ್ ಒಂದು ಚಾನ್ಸ್ ಇದೆ ಅವ್ರಿಗೆ ಅಂತ. ಸೆಕೆಂಡ್ ಬಂದಂಥವ್ರು ಮಾಡರ್ನ್ ಮಹಾಕವಿ ಮಂಜಾ ಅಂತೇಳಿ ಅವರು ಬಂದರು. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಅಂದರೆ ಅವ್ರ ಮಾತುಗಳಲ್ಲೇ ಜಡ್ಜ್ಗಳೆಲ್ಲ ತುಂಬಾ ಇಂಪ್ರೆಸ್ ಆಗಿದ್ರು. ಆದರೂ ಕೂಡ ಒಂದು ಟಾಸ್ಕ್ ಕೊಟ್ಟರು ಅವರು. ಅಂದರೆ ವಿನಯ್ ಗೌಡ ಅವರು ಅವ್ರ ತಲೆ ಬೋಳ್ಸೋಕ್ಕೆ ಹೇಳಿದ್ರು. ನಾವೆಲ್ಲ ಪ್ರೋಮೋದಲ್ಲಿ ನೋಡಿರ್ಬೋದು ಒಬ್ಬರು ತಲೆ ಬೋಳ್ಸೋದು. ಸೊ ಅವ್ರು ಬಿಂದಾಸಾಗಿ ಮಾಡಿದ್ರು. ಅಂದರೆ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ ಅಂತೇಳಿ ಬೇಗನೆ ಹಾಫ್ ಶೇವ್ ಮಾಡಿದ್ರು, ಒಂದೇ ತಲೆ ಮತ್ತು ಮೀಸೆ ಸಹ ಹಾಫ್ ಶೇವ್ ಮಾಡಿದ್ರು. ಆ್ಯಂಡ್ ನಿರಂಜನ್ ಅವರು ಒಂದು ಮಾತು ಹೇಳಿದ್ರು, ಅಂದರೆ ಇಡೀ ಸೀಸನ್ ಇದೇ ಥರ ಇರಬೇಕು ಅಂತ ಅವ್ರಿಗೆ ಒಂದು ಮಾತು ಹೇಳಿದ್ರು. ಅವರು ಅದು ಎಕ್ಸೆಪ್ಟ್ ಮಾಡಿದ್ರು, ನನಗೆ ಏನಿಲ್ಲ ಹಿಂಗೇ ಇರ್ತೀನಿ ಅಂತ. ಸೊ ಅದು ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಆ ಒಂದು ಸೆಕೆಂಡ್ ಕಂಟೆಸ್ಟೆಂಟ್ ಏನು ಬಂದರು ಅವರು ಬಿಗ್ ಬಾಸ್ ಬಂದರೆ ತುಂಬ ಜಾಲಿಯಾಗಿರ್ತದೆ ಅಂತ ಖಂಡಿತ 100% ಶೋರ್ ನಾನು ಹೇಳ್ತೀನಿ. ಆ್ಯಂಡ್ ನಾನೇನು ತಿಳ್ಕೊಂಡೆ ಅಂದರೆ, ಎಲ್ಲರೂ ಗ್ರೀನ್ ಲೈಟ್ ಕೊಡ್ತಾರೆ ಅಂತ. ಬಟ್ ಏನಾಯಿತು ಅಂದರೆ, ವಿನಯ್ ಗೌಡ ಅವರು ಫಸ್ಟ್ ಗ್ರೀನ್ ಲೈಟ್ ಕೊಟ್ಟರು, ಶ್ರುತಿ ಮೇಡಮ್ ಅವರು ಗ್ರೀನ್ ಲೈಟ್ ಕೊಟ್ಟರು, ಚಂದನ್ ಶೆಟ್ಟಿ ಅವರು ಗ್ರೀನ್ ಲೈಟ್ ಕೊಟ್ಟರು. ಅದಾಗುವಾಗ ಇವ್ರು ತುಂಬ ಎಕ್ಸೈಟೆಡಲ್ಲಿ ಆ ಸೈಡ್ ಈ ಸೈಡ್ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇದನ್ನ ನೋಡಿ ಸಂಗೀತ ಅವರು ರೆಡ್ ಲೈಟ್ ಕೊಟ್ಬಿಟ್ರು. ಅದು ಇವ್ರಿಗೆ ಶಾಕಿಂಗ್ ಆಯಿತು. ಅಯ್ಯೋ ಅಂತ, ನಾನು ಯಾಕೆ ಮಾತಾಡಿದೆ ಅಂತ ಆ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅವ್ರಿಗೆ. ಆ್ಯಂಡ್ ಸಂಗೀತ ಅವರು ಹೇಳಿದ್ರು, ನೋಡ ನೆಕ್ಸ್ಟ್ ಟೈಮ್ ಮಾತಾಡದೆ ಹೆಂಗಿರ್ತೀರ ಅಂತ, ಆವಾಗ ಬೇಕಾದರೆ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರು ಮೂರು ಸಿಕ್ಕಿದೆ. ಸೊ ಅವ್ರು ಆಲ್ಮೋಸ್ಟ್ ಸೆಲೆಕ್ಟೆಡ್, ಅಂದರೆ ನೆಕ್ಸ್ಟ್ ರೌಂಡ್ಗೆ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತಲೇ ಅರ್ಥ. ಅವರಾದಮೇಲೆ ಬಂದಿರೋದು ಈಶಾ ಅಂತೇಳಿ US ಇಂದ ಬಂದಿರೋದು ಅಂತ ಹೇಳಿದ್ರು. ಸೊ ಅವ್ರು ಬಂದು ಫಸ್ಟಿಗೆ ಬಿಗ್ ಬಾಸ್ಗೆ ಡೈರೆಕ್ಟ್ ಪ್ರಪೋಸ್ ಮಾಡಿಬಿಟ್ರು. ಅದಾದಮೇಲೆ ಜಡ್ಜಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರು, ಮೇಕಪ್ ಬ್ಯಾಗ್ನ ಹೊಡಿಯೋಕ್ಕೆ. ಅಂದರೆ ಮೇಕಪ್ ಬ್ಯಾಗ್ ಅವ್ರದ್ದು ಅಪ್ಪ ಕೊಟ್ಟಿದ್ದು ಒಂದು ಇಮೋಷನ್ ಅಂತೆ. ಸೊ ಅದನ್ನ ಹೊಡಿಯೋಕ್ಕೆ ಹೇಳಿದ್ರು, ಅಂದರೆ ಹರಿದಾಕೆ ಕೇಳಿದ್ರು. ಅವರು ಬೇಗನೆ ಓಕೆ ಅಂತ ಹೇಳಿ ಬ್ಯಾಗ್ ಒಳಗೆ ಏನೆಲ್ಲ ಇದೆ ಎಲ್ಲ ಹೊರಗಾಕಿ ಎಲ್ಲದನ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಫೈನಲಾಗಿ ಬ್ಯಾಗ್ನ ಸಹ ಹರಿಯೋಕ್ಕೆ ಹೋದಾಗ ನಿರಂಜನ್ ಅವರು ಸ್ಟಾಪ್ ಮಾಡಿದ್ರು. ಸೊ ಅದಾದಮೇಲೆ ಇವರು ಜಡ್ಜ್ಗಳೆಲ್ಲ ಹೇಳಿದ್ರು ಮೆಚ್ಚಲೇಬೇಕು, ಬೇಗನೆ ಹರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ. ಸೊ ವಿನಯ್ ಗೌಡ ಅವರು ಬೇಗನೆ ಗ್ರೀನ್ ಕೊಟ್ಟರು, ಶ್ರುತಿ ಅವರು ಕೂಡ ಗ್ರೀನ್ ಕೊಟ್ಟರು. ಬಟ್ ಚಂದನ್ ಶೆಟ್ಟಿ ಅವರು ಹೇಳಿದ್ರು, ನಿಮ್ಗಿನ್ನೂ ಒಂದು ಏನಿದೆ ಎಲ್ಲ ಗೊತ್ತಾಗಬೇಕು, ಸೊ ನೀವು ಹೋಲ್ಡಲ್ಲಿ ಇರಿ ಅಂತೇಳಿ
ರೆಡ್ಡಲ್ಲಿ ಕೊಟ್ಟರು. ಆ್ಯಂಡ್ ಮೂರನೇದು ಸಂಗೀತ ಅವರು ಹೇಳಿದ್ರು ಇಲ್ಲ ಅಷ್ಟು ಇದಾಗಿಲ್ಲ ಅಂತೇಳಿ ಅವರು ರೆಡ್ ಲೈಟೇ ಕೊಟ್ಬಿಟ್ರು. ಅವ್ರಿಗೆ ಖಾಲಿ 2 ಗ್ರೀನ್ ಸಿಕ್ಕಿದ್ರಿಂದ ಅವರು ಹೋಲ್ಡಲ್ಲಿ ಇರ್ತಾರೆ. ಸೊ ನೆಕ್ಸ್ಟ್ ರೌಂಡ್ ಏನಾದರೂ ಚಾನ್ಸ್ ಇದ್ದರೆ ಅವ್ರನ್ನ ಕರೀತಾರೆ ಅಂತ ಹೇಳಿದ್ರು. ಅವರಾದಮೇಲೆ 4th ಕಂಟೆಸ್ಟೆಂಟ್ ಆಗಿ ಇಬ್ಬರು ಟ್ವಿನ್ಸ್ ಬಂದಿದ್ರು. ಸೊ ಒಬ್ಬರು ಯೋಗಿತಾ, ಇನ್ನೊಂದು ಯೋಗಶ್ರೀ ಅಂತೇಳಿ. ಸೊ ಅವ್ರು ಬಂದಾಗ ಒಟ್ಟಿಗೆನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಒಟ್ಟಿಗೆನೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಡ್ಜಸ್ ಹೇಳಿದ್ರು ಇಲ್ಲಿ ಒಪಿನಿಯನ್ ಒಬ್ರದ್ದು ಮಾತ್ರ ಕೊಡೋಕ್ಕೆ ಸಾಧ್ಯ, ಸೊ ಇಬ್ಬರು ಆಗೋದಿಲ್ಲ, ಒಬ್ಬರು ಮಾತ್ರ ಉಳಿಬೇಕು ಅಂತ, ಒಬ್ಬರು ಮಾತ್ರ ಇರಬೇಕು ಅಂತ ಹೇಳಿದ್ರು. ಸೊ ಅವ್ರ ಮಧ್ಯದಲ್ಲೇ ಡಿಸೈಡ್ ಮಾಡಿ ಒಬ್ಬರು ಇರೋಕ್ಕೆ ಹೇಳಿದ್ರು. ಅವರು ಡಿಸೈಡ್ ಮಾಡಿ ಯೋಗಶ್ರೀ ನಿಲ್ತಾರೆ ಅಂತ ಹೇಳಿದ್ರು, ಯೋಗಿತಾ ಅವರು ಹೋಗ್ತಾರೆ ಅಂತ ಹೇಳಿದ್ರು. ಬಟ್ ಜಡ್ಜಸ್ ಏನು ಮಾಡಿದ್ರು ಅಂದರೆ ಅದರಲ್ಲಿ ಒಂದು ಟ್ವಿಸ್ಟ್ ತಗೊಂಡು ಬಂದು ಫಸ್ಟ್ ಯೋಗಿತಾ ಅವ್ರನ್ನ ಕಳ್ಸೋ ಥರ ಮಾಡಿ ಮತ್ತು ಯೋಗಿತಾ ಅವ್ರನ್ನ ನಿಲ್ಲಿಸಿ ಯೋಗಶ್ರೀ ಅವ್ರನ್ನ ಹೋಗೋಕ್ಕೆ ಹೇಳಿದ್ರು. ಅವ್ರು ಹೋದ್ಮೇಲೆ ಇವ್ರ ಜೊತೆ ಒಂದಷ್ಟು ಕ್ವಶನ್ ಕೇಳಿದ್ರು, ಬಟ್ ಇಂಪ್ರೆಸ್ ಯಾರೂ ಆಗಿತ್ತಿಲ್ಲ. ಒಂದಷ್ಟು ಕ್ವಶನ್ಸ್ ಕೇಳಿದ್ರು, ಅಂದರೆ ಅವ್ರು ಫಸ್ಟ್ ಬಂದಾಗ ಒಂದು ಮಾತು ಹೇಳಿದ್ರು, ನಾವು ಟ್ವಿಂಕ್ಸನ್ನೇ ಮದುವೆ ಆಗ್ತೀವಿ, ಇಲ್ಲಾಂದರೆ ನಾವು ಇಬ್ಬರು ಸೇರಿ ಒಬ್ರನ್ನೇ ಮದುವೆ ಆಗ್ತೀವಿ, ಆ ಥರ ಅಂತೆಲ್ಲ ಹೇಳಿದ್ರು. ಬಟ್ ಯಾವ ಮಾತು ಕೂಡ ಜಡ್ಜ್ಗಳಿಗೆ ಇಂಪ್ರೆಸ್ ಆಗದೆ ಚಂದನ್ ಶೆಟ್ಟಿ ಅವರು ಫಸ್ಟ್ ರಿಜೆಕ್ಟ್ ಮಾಡಿದ್ರು, ಯಾವ ಪೊಟೆನ್ಷಿಯಲ್ ಕಾಣ್ತಾ ಇಲ್ಲ ಅಂತೇಳಿ. ಅದಾದಮೇಲೆ ಸಂಗೀತ ಅವರು ಅದೇ ಥರ ಹೇಳಿದ್ರು, ನಾಟ್ ಕ್ವಾಲಿಫೈಡ್ ಅಂತ ಹೇಳಿದ್ರು. ಆ್ಯಂಡ್ ಇವರು ಶ್ರುತಿ ಮೇಡಮ್ ಅವರು ಹೇಳಿದ್ರು ಇಲ್ಲ ಇಲ್ಲಿ ಇರೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆ್ಯಂಡ್ 4ನೇದು ವಿನಯ್ ಗೌಡ ಅವರು ಸಹ ರೆಡ್ ಕಲರೇ ಕೊಟ್ಟರು, ಎಲ್ಲರೂ ರೆಡ್ಡೇ ಕೊಟ್ಟರು. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಕಳಿಸ್ಬಿಟ್ರು. ಅವರಾದ್ಮೇಲೆ ಒಬ್ಬರು ಬಂದರು, ಮಾತ್ರ ಏನು ಎಂಟರ್ಟೈನ್ಮೆಂಟ್ ಕೊಟ್ಟರು ಅಂದರೆ ಇಡೀ ಎಪಿಸೋಡ್, ಅಂದರೆ ಈ ಒಂದು ಫಸ್ಟ್ ಎಪಿಸೋಡಲ್ಲಿ ಎಲ್ಲರಿಗಿಂತ ಒಂದು ಸ್ಟ್ಯಾಂಡ್ಔಟ್ ಆಗಿ ಒಂದು ಕಾಣ್ತಾ ಇರೋದಂದರೆ ಇವರೇ. ಅಂದರೆ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಅವ್ರು ಇದ್ದಿದ್ದೊಂದು ಪೋರ್ಷನ್ ಮಾತ್ರ. ಅವ್ರ ಹೆಸರು ಚರಣ್ ಶೆಟ್ಟಿ ಅಂತೇಳಿ. ಚರಣ್ ಶೆಟ್ಟಿ ಅವರು ಬಂದು ನಾವೆಲ್ಲರೂ ಒಂದು ಪ್ರೋಮೋ ನೋಡಿದ್ವಿ, ಅಂದರೆ ಮೂವಿಗೆ ಸೆಲೆಬ್ರಿಟೀಸ್ ಟಿಕೆಟ್ ತಗೊಳ್ಳೋದೇ ಹೋಗ್ತಾರೆ ಅಂತೇಳಿ ಒಂದು ಪ್ರೋಮೋ ಬಿಟ್ಟಿದ್ರು. ಸೊ ಅದು ತುಂಬ ಚರ್ಚೆ ಥರ ಆಯಿತು. ಬಟ್ ಅದಾದಮೇಲೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು ಅವ್ರು, ಅಂದರೆ ಮಾತಾಡ್ತಾ ತುಂಬಾ ಜಾಲಿಯಾಗಿತ್ತು. ಮತ್ತು ಅವ್ರು ಹೇಳಿದ್ರು ಅವ್ರು ಮೊಬೈಲ್ ಯೂಸ್ ಮಾಡಲ್ಲ, ಅವ್ರ ಅಮ್ಮನ ಮೊಬೈಲ್ ಯೂಸ್ ಮಾಡ್ತಾ ಇರೋದು ಅಂತೆಲ್ಲ ಹೇಳಿ ಸುಮಾರು ದೊಡ್ಡ ಕಾನ್ವರ್ಸೇಷನ್ನೇ ನಡೀತು. ಆ ಒಂದು ಕಾನ್ವರ್ಸೇಷನ್ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರೂ ಎಂಟರ್ಟೈನ್ ಆಗ್ತಾಯಿತ್ತು ಅಲ್ಲಿದ್ದವರಲ್ಲ. ಸೊ ಅದಾದಮೇಲೆ ಸಂಗೀತ ಅವರು ಒಂದು ಪ್ಲ್ಯಾಂಕ್ ಮಾಡೋಕ್ಕೆ ಹೇಳಿ ಅದರಲ್ಲಿ ಅವರು ಸೋತಾಗಿದ್ದು, ಅದು ಕೂಡ ನಾವು ಪ್ರೋಮೋದಲ್ಲಿ ಎಲ್ಲ ನೋಡಿದ್ವಿ. ಅಂದರೆ ಅವರು ಕೈಯೆಲ್ಲ ನಡಗಿ ಲಾಸ್ಟಿಗೆ ನಾನು ಊಟ ಮಾಡಿಲ್ಲ ಅಂತೆಲ್ಲ ಹೇಳೋದು. ಸೊ ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಜಡ್ಜ್ ಅವರು ಎಲ್ಲರೂ ಸೇರಿ ಒಂದು ಟಾಸ್ಕ್ ಕೊಡ್ತಾರೆ, ಅಂದರೆ ಆ 4 ಜಡ್ಜಲ್ಲಿ ಒಬ್ಬರನ್ನ ಎವಿಕ್ಷನ್ ಥರ ಮಾಡಿದರೆ ಯಾರನ್ನ ಮಾಡ್ತೀರಾ ಅಂತೇಳಿ. ಅವರು ಫಸ್ಟ್ ಆಗಲ್ಲ ಅಂತ ಹೇಳಿದ್ರು. ಮತ್ತು ಒಬ್ಬನ ಮಾಡೋಕ್ಕೆ ಹೇಳುವಾಗ ಶ್ರುತಿ ಮೇಡಮ್ ಅವ್ರ ಹೆಸರು ಹೇಳಿದ್ರು, ಯಾಕೆಂದರೆ ಅವ್ರ ಜೊತೆ ಮಾತಾಡಿಲ್ಲ ಅಂತೇಳಿ ಅವ್ರನ್ನ ಎವಿಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ನಿರಂಜನ್ ಅವರು ಡೈರೆಕ್ಟಾಗಿ ಶ್ರುತಿ ಮೇಡಮ್ ಅವ್ರ ಹತ್ರನೇ ಕೇಳಿದ್ರು ಏನಕ್ಕೆ ಇಷ್ಟ ಆಗಿಲ್ಲ ಅಂತೇಳಿ. ಸೊ ಅವರು ಒಂದಷ್ಟು ಮಾತು ಹೇಳಿದ್ರು, ನನಗೆ ಇಷ್ಟ ಆಗಿಲ್ಲ ಅವ್ರ ಪರ್ಫಾರ್ಮೆನ್ಸ್ ಅಂತ. ಮತ್ತು ಈ ಗ್ರೀನ್ ಲೈಟ್ ರೆಡ್ ಲೈಟ್ ಕೊಡೋದರಲ್ಲಿ ಫಸ್ಟ್ ವಿನಯ್ ಅವರು ಗ್ರೀನ್ ಲೈಟ್ ಕೊಟ್ಟರು. ಸೊ ಅವರು ತುಂಬಾ ಇಮೋಷ್ನಲ್ ಆಗಿಬಿಟ್ರು. ಅಂದರೆ ಅವ್ರು ತಿಳ್ಕೊಂಡ್ರು ಲೈಕ್ ಅವರು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಅಂತ. ನಿರಂಜನ್ ಅವ್ರು ಹೇಳಿದ್ರು ಇಲ್ಲ ಸೆಲೆಕ್ಟ್ ಇನ್ನೂ ಆಗಿಲ್ಲ, ಇನ್ನಷ್ಟು ಇದು ಪ್ರೊಸೀಜರ್ ಇದೆ ಅಂತ. ಸೊ ಅವಾಗ ಅವ್ರು ಪುನಃ ಅವ್ರು ನಿಲ್ತಾರೆ. ಪುನಃ ಶ್ರುತಿ ಮೇಡಮ್ ಅವರು ರಿಜೆಕ್ಟ್ ಅಂತ, ಅಂದರೆ ರೆಡ್ ಲೈಟ್ ಕೊಡುವಾಗ ತುಂಬ ಬೇಜಾರಲ್ಲಿ ಇದು ಮಾಡ್ತಾರೆ, ಅಂದರೆ ರಿಜೆಕ್ಟ್ ಆಯ್ತಲ್ಲ ಅಂತೇಳಿ. ಪುನಃ ಇದು ಮಾಡುವಾಗ ಅವ್ರು ಪುನಃ ಮುಖ ಚೇಂಜ್ ಮಾಡಿ ಇನ್ನೂ, ಅಂದರೆ ನೆಕ್ಸ್ಟ್ ಸಂಗೀತ ಅವ್ರ ಜೊತೆ ಕೇಳುವಾಗ ಅವ್ರು ಹೇಳಿದ್ರು ಇಲ್ಲ ಚಂದನ್ ಶೆಟ್ಟಿ ಅವ್ರು ಫಸ್ಟ್ ಹೇಳಲಿ ಅಂತ. ಸೊ ಚಂದನ್ ಶೆಟ್ಟಿ ಅವರು ಕೂಡ ಗ್ರೀನ್ ಕೊಟ್ಟರು. ಅಂದರೆ ತುಂಬ ಚೆನ್ನಾಗಿತ್ತು ಅವ್ರದ್ದು ಒಂದು ಕಾನ್ವರ್ಸೇಷನ್. ಅಂದರೆ ಅವರು ಬಿಗ್ ಬಾಸ್ ಹೋಗೋಕ್ಕೆ ಒಂದು ಅರ್ಹತೆ ಇದೆ ಅಂತೇಳಿ ಚಂದನ್ ಶೆಟ್ಟಿ ಅವರು ಹೇಳಿದ್ರು. ಲಾಸ್ಟಿಗೆ ಸಂಗೀತ ಅವರು ಬಂದರು. ಸಂಗೀತ ಅವ್ರ ಜೊತೆ ಕೇಳುವಾಗ ಅವ್ರು ಹೇಳಿದ್ರು ಇಲ್ಲ ನಾ ರಿಜೆಕ್ಟ್ ಮಾಡ್ತೀನಿ ಅಂತೇಳಿ. ಮತ್ತು ಅವ್ರು ಇಂಪ್ರೆಸ್ ಮಾಡೋಕ್ಕೆಲ್ಲ ಹೇಳ್ತಾಯಿದ್ರು. ಅವ್ರು ಹೇಳಿದ್ರು ಇಲ್ಲ ನನಗೆ ಇಂಪ್ರೆಸ್ ಮಾಡೋಕ್ಕೆಲ್ಲ ಗೊತ್ತಿಲ್ಲ ಅಂತೆಲ್ಲ ಹೇಳಿ. ಅವರು ಸುಮಾರು ಚೆನ್ನಾಗಿತ್ತು. ಆ ಒಂದು ಪೋರ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಿರಂಜನ್ ಅವರು ಕೂಡ ತುಂಬಾ ಜಾಲಿ ಮಾಡ್ತಾಯಿದ್ರು ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ನಡೆಸಿ. ಸೊ ಲಾಸ್ಟಿಗೆ ಸಂಗೀತ ಅವ್ರನ್ನ ರಿಜೆಕ್ಟ್ ಮಾಡ್ತೀನಿ ಅಂತೇಳಿ ಅವರು ಕೂಡ ಸೆಲೆಕ್ಟ್ ಮಾಡ್ತಾರೆ, ಅಂದರೆ ಗ್ರೀನ್ ಲೈಟೇ ಅವರು ಕೂಡ ಕೊಡ್ತಾರೆ. ಸೊ ಟೋಟಲ್ 3 ಗ್ರೀನ್ ಲೈಟ್ ಸಿಕ್ಕಿ ಅವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅದಾದಮೇಲೆ ಬಂದಂಥ ಒಂದು ಕಂಟೆಸ್ಟೆಂಟ್ ನೇಮ್ ಅಂದರೆ ರತ್ನ ಚಂದ್ರಪ್ಪ ಅಂತೇಳಿ, ಅಂದರೆ 72 ಇಯರ್ಸ್ ಓಲ್ಡ್ ಲೇಡಿ. ಸೊ ನಾವೆಲ್ಲರೂ ನೋಡಿದ್ವಿ ಅವ್ರದ್ದು ಪರ್ಫಾರ್ಮೆನ್ಸ್ ಆಗಲಿ, ಅವ್ರದ್ದು ಜೋಶ್ ಎಲ್ಲ ಸ್ಟೇಜಲ್ಲಿ ನೋಡಿದ್ವಿ. ಸೊ ಅವರು 15 ವರ್ಷ HM ಆಗೇ ಇದ್ರಂತೆ.
ಆ್ಯಂಡ್ ಅವ್ರು ರಿಟೈರ್ಡ್ ಆದಮೇಲೆ ಅವರೇ ಒಂದು ಸ್ವಂತ ಸ್ಕೂಲ್ ನಡೆಸಿ ಅಲ್ಲಿ ಕೂಡ ಅವರು ಹೆಚ್ ಎಮ್ ಆಗಿದ್ದರಂತೆ. ಆ್ಯಂಡ್ 20 ವರ್ಷ ಏನೋ ಫ್ರೀಯಾಗಿ ಯೋಗ ಹೇಳ್ಕೊಡ್ತಾ ಇದ್ರಂತೆ ಅವರು. ಸೊ ಅವ್ರದ್ದೊಂದು ಬಾಡಿ ಫ್ಲೆಕ್ಸಿಬಲ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಂದರೆ ಈ ಏಜಲ್ಲಿ ಕೂಡ ಅವರು ಎಲ್ಲರಿಗಿಂತ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟರು. ಅವ್ರ ಜೋಶ್ ನೋಡಿ ಜಡ್ಜ್ಗಳೆಲ್ಲ ತುಂಬ ಇಂಪ್ರೆಸ್ ಆಗಿಬಿಟ್ಟಿದ್ರು. ಆ್ಯಂಡ್ ವಿನಯ್ ಗೌಡ ಅವರು ಡೈರೆಕ್ಟ್ ಸೆಲೆಕ್ಟೆಡ್ ಅಂತ ಗ್ರೀನ್ ಲೈಟ್ ಕೊಟ್ಟರು. ಆ್ಯಂಡ್ ಅವ್ರು ವಿಶಿಲ್ ಹೊಡಿಲ್ಲ ಅಂತೇಳಿ ವಿಶಿಲು ಕೂಡ ಹೊಡೆದ್ರು. ಅದನ್ನ ನೋಡಿ ವಿನಯ್ ಗೌಡ ಸಹ ವಿಶಿಲ್ ಹೊಡಿತಾಯಿದ್ರು. ಸೆಕೆಂಡ್ ಸಂಗೀತ್ ಅವರು ಸಾರಿ ಅಂತ ಹೇಳಿ ಲಾಸ್ಟಿಗೆ ಅವರು ಗ್ರೀನ್ ಕೊಟ್ಟಿದ್ರು. ಅವರು ಹೇಳಿದ್ರು, ಅಂದರೆ ಅವರು ಕೂಡ ಹೇಳಿದ್ರು ನಿಮಗಂತೂ ತುಂಬಾ ಪೊಟೆನ್ಷಿಯಲ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದರು. ಮೂರನೇದು ಶ್ರುತಿ ಮೇಡಮ್ ಅವರು ಕೂಡ ಗ್ರೀನೇ ಕೊಟ್ಟಿದ್ರು. ಸೊ ಅವರು ಹೇಳಿದ್ರು ಇಷ್ಟು ಜೋಶ್ ತಗೊಂಬಂದಿದ್ದೀರಾ ಅಂತ ಹೇಳಿ. ಸೊ ಅವ್ರಿಗೂ ತುಂಬಾ ಇಂಪ್ರೆಸ್ ಆಗಿದ್ದಾರೆ ಅಂತ ಹೇಳಿದ್ರು. ನಾಲ್ಕನೇದು ಚಂದನ್ ಶೆಟ್ಟಿ ಅವರು ಹೇಳಿದ್ರು 3 ಗ್ರೀನ್ ಸಿಕ್ಕಿ 1 ರೆಡ್ ಸಿಕ್ಕಿದ್ರೆ ಈಗ ಇರೋ ಜೋಶ್ಗಿಂತ ಇನ್ನೂ ಜೋಶ್ ಬರ್ತದೆ ಅಂತೇಳಿ ಅವರು ರೆಡ್ ಕೊಟ್ಬಿಟ್ರು. ಟೋಟಲ್ ಆಗಿ 3 ಗ್ರೀನ್ 1 ರೆಡ್ ಸಿಕ್ಕಿತ್ತು ಅವ್ರಿಗೆ. ನೆಕ್ಸ್ಟ್ ರೌಂಡ್ಗೆ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದಂಥ ಕಂಟೆಸ್ಟೆಂಟ್ ನೇಮ್ ಕಬಾಬ್ ಮಂಜು ಅಂತ ಹೇಳಿ. ಸೊ ನಾವೆಲ್ಲ ಪ್ರೋಮೋದಲ್ಲಿ ನೋಡಿರ್ತೀವಿ, ಡೈರೆಕ್ಟಾಗಿ ಎಣ್ಣೆ ಕೈ ಹಾಕಿ ಕಬಾಬ್ ತೆಗೆಯೋದು. ಸೊ ಅವ್ರು ಬಂದು ಮಾತಾಡಿದ್ರು. ಆ್ಯಂಡ್ ಅವರು ಸಣ್ಣ ವಯಸ್ಸಲ್ಲೇ ಅವ್ರ ಅಮ್ಮನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಆ್ಯಂಡ್ ಬಿಗ್ ಬಾಸ್ ಹೋದರೆ ಅವ್ರಿಗೆಲ್ಲ ಗೊತ್ತಾಗ್ತದೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿ, ಅವ್ರಿಗೆಲ್ಲ ಗೊತ್ತಾಗುತ್ತೆ, ಅವ್ರು ನನ್ನ ಹುಡುಕಿ ಬರ್ತಾರೆ ಅಂತೆಲ್ಲ ಹೇಳಿದ್ರು. ಇದೆಲ್ಲ ಕೇಳಿ ಲಾಸ್ಟಿಗೆ ಅವ್ರಿಗೆ ಒಂದು ಆ ಟಾಸ್ಕ್ ಏನಿದೆ, ಅಂದರೆ ಅವ್ರು ಏನಲ್ಲಿ ತುಂಬ ಸ್ಪೆಷಲ್ ಇದ್ದಾರೆ ಅದಕ್ಕೇ ಅವರು ಆ ಟಾಸ್ಕೆ ಕೊಟ್ಟರು. ಅಂದರೆ ಆ ಎಣ್ಣೆಯಲ್ಲಿ ಕೈ ಹಾಕಿ ಕಬಾಬ್ನ ತೆಗೆಯುವಂಥ ಒಂದು ಇದು ಕೊಟ್ಟರು. ಸೊ ಬಿಸಿ ಬಿಸಿ ಇರುವ ಎಣ್ಣೆಯಿಂದ ಅವರು ಡೈರೆಕ್ಟ್ ಕೈ ಹಾಕಿ ಕೈಯೆಲ್ಲ ಉಜ್ತಾ ಇದ್ರು. ಆದಮೇಲೆ ಚಂದನ್ ಶೆಟ್ಟಿ ಅವ್ರು ಬಂದು ಮೆಲ್ಲೆ ಎಣ್ಣೆ ಮುಟ್ಟಿ ನೋಡುವಾಗ ಅಷ್ಟು ಬಿಸಿ ಇತ್ತಿಲ್ಲ. ಸೊ ಅವರು ಅದೇ ಥರ ಆರಾಮ್ಸಲ್ಲಿ ಎಣ್ಣೆ ಮುಟ್ಟಿದ್ರು. ಎಲ್ಲ ಜಡ್ಜ್ಗಳು ಬಂದು ಎಣ್ಣೆಲ್ಲ ಮುಟ್ಟಿ ಇದೆಲ್ಲ ಬಿಸಿ ಇಲ್ಲಲ್ಲ ಅಂತ ಹೇಳಿದ್ರು. ಬಟ್ ಕಬಾಬ್ ಮಂಜು ಹೇಳಿದ್ರು ಇಲ್ಲ ಫಸ್ಟ್ ಫುಲ್ ಬಿಸಿ ಇತ್ತು ಅವಾಗ ತೆಗ್ದಿದ್ದು ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ಜಡ್ಜ್ಗಳು ಹೇಳಿದ್ರು ಯಾರೂ ಕೂಡ ಇಂಪ್ರೆಸ್ ಆಗಿಲ್ಲ ಅಂಥೇಳಿ. ಎಲ್ಲರೂ ಒಂದೊಂದಾಗಿ ರೆಡ್ ಕೊಡ್ತಾ ಹೋದರು. ಅಂದರೆ 4 ಜನ ಸಹ ಈ ಕಬಾಬ್ ಮಂಜು ಅವ್ರಿಗೆ ರೆಡ್ ಕೊಟ್ಟರು ಆ್ಯಂಡ್ ಕಳಿಸಿದ್ರು. ಅವರು ಹೋದ್ಮೇಲೆ ಲಾಸ್ಟ್ ಕಂಟೆಸ್ಟೆಂಟ್ ಬಂದರು ಈ ಎಪಿಸೋಡಲ್ಲಿ, ಪೂರ್ಣಿಮಾ GK ಅಂತೇಳಿ ಮಂಡ್ಯ ಜಿಲ್ಲೆಯಿಂದ. ಸೊ ಅವರು KSRTC ಮೆಕ್ಯಾನಿಕ್ ಅಂತ ಹೇಳಿದರು. ಸೊ ಅವರು ಮಾತಾಡುವಾಗ ತುಂಬ ಚೆನ್ನಾಗಿತ್ತು. ಅಂದರೆ ಜಡ್ಜ್ಗಳೆಲ್ಲ ತುಂಬಾ ಇಂಪ್ರೆಸ್ ಆಗ್ತಾಯಿತ್ತು ಅವ್ರದ್ದು ಎಲ್ಲ ಮಾತಲ್ಲಿ. ಆ್ಯಂಡ್ ಅವರೊಂದು ಟಾಸ್ಕ್ ಕೊಟ್ಟಿದ್ರು, ಅಂದರೆ ಟೈರ್ ಎತ್ತದೊಂದು ಟಾಸ್ಕ್ ಕೊಟ್ಟರು. ಸೊ ಆ ಟೈರ್ನ ಎತ್ತಿ 30 ಸೆಕೆಂಡ್ಸ್ ಹಿಡಿಯೋಕೆ ಹೇಳಿದ್ರು. ಅವರು 45 ಸೆಕೆಂಡ್ಸ್ ಏನೋ ಟೈರ್ನ ಎತ್ತಿ ಹಿಡ್ದಿದ್ರು. ಅದರಲ್ಲೇ ಜಡ್ಜ್ಗಳೆಲ್ಲ ಇಂಪ್ರೆಸ್ ಆಗಿದ್ರು. ಆ್ಯಂಡ್ ಇನ್ನೊಂದು ಟಾಸ್ಕ್ ಕೊಟ್ಟರು, ಏನಂದರೆ ಕುಡ್ದು ಮಾತಾಡೋ ಥರ ಒಂದು ಟಾಸ್ಕ್ ಕೊಟ್ಟಿದ್ರು. ಅದು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ಆ್ಯಂಡ್ ಲಾಸ್ಟಿಗೆ ಸಂಗೀತ ಅವ್ರ ಜೊತೆ ಸ್ವಲ್ಪ ರ್ಯಾಶಾಗಿ ಮಾತಾಡೋ ಥರ ಎಲ್ಲ ಮಾತಾಡಿದ್ರು. ಸೊ ಅದು ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಫೈನಲ್ ಆಗಿ ಎಲ್ಲ ಜಡ್ಜ್ಗಳಿಗೂ ಅವ್ರದ್ದು ಎಲ್ಲ ಪರ್ಫಾರ್ಮೆನ್ಸ್ ಇಷ್ಟ ಆಗಿ ನೀವು ಬಿಗ್ ಬಾಸ್ ಹೋದರೆ ತುಂಬಾ ಚೆನ್ನಾಗಿರ್ತದೆ ಅಂತೇಳಿ ಎಲ್ಲರೂ ಒಬ್ಬೊಬ್ಬರಾಗಿ ಗ್ರೀನ್ ಕೊಡ್ತಾ ಹೋದರು. ಸೊ ಇವರೇ ಫಸ್ಟ್ ಕಂಟೆಸ್ಟೆಂಟ್, ಅಂದರೆ 4 ಗ್ರೀನ್ ಸಿಕ್ಕಿದ ಒಂದು ಕಂಟೆಸ್ಟೆಂಟ್ ಅಂದರೆ ಅದು ಪೂರ್ಣಿಮಾ GKನೇ. ಸೊ ಅವ್ರಿಗೆ ಒಂದು ಬ್ಯಾಡ್ಜ್ ಕೊಟ್ಟರು, ಅಂದರೆ ಸೆಲೆಕ್ಟೆಡ್ ಸ್ಟಾರ್ ಬ್ಯಾಡ್ಜ್ ಅಂತ ಕೊಟ್ಟರು. ಸೊ ಅವರೇ ಸ್ಟಾರ್ ಕಂಟೆಸ್ಟೆಂಟ್ ಆಫ್ ಫಸ್ಟ್ ಎಪಿಸೋಡ್ ಅಂತ ನಿರಂಜನ್ ಅವರು ಹೇಳಿದ್ರು. ಅಲ್ಲಿಂದ ಇನ್ನು ಅವರು ನೆಕ್ಸ್ಟ್ ರೌಂಡಲ್ಲಿ ಏನು ಮಾಡ್ತಾರೆ ಅಂತ ನೋಡಬೇಕು. ಸೊ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗೀತು. ಸೊ ಟೋಟಲ್ ಆಗಿ ಇಬ್ಬರಿಗೆ 4 ರೆಡ್ ಸಿಕ್ಕಿತ್ತು ಆ್ಯಂಡ್ ಒಬ್ಬರಿಗೆ ಮಾತ್ರ ಫುಲ್ ಗ್ರೀನ್ ಸಿಕ್ಕಿದ್ದು. ಬಾಕಿ ಇರೋರಿಗೆಲ್ಲ 2 ಗ್ರೀನ್ 3 ಗ್ರೀನ್ ಆ ಥರ ಬರ್ತಾಯಿತ್ತು. ಸೊ ಇದೇ ಇವತ್ತಿನ ವಿಶೇಷ. ಫಸ್ಟ್ ಎಪಿಸೋಡ್ ಬಗ್ಗೆ ನಾನು ಪೂರ್ತಿಯಾಗಿ ಶಾರ್ಟಾಗಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ಏನು ಬರ್ತದೆ ಅಂತ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸೊ ಎಲ್ಲ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ಆ್ಯಂಡ್ ಅಗ್ನಿ ಪರೀಕ್ಷಾ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗಲೇ. ಬಾಯ್ ಸಿ ಯು.